ನನ್ನ ಹೆಸರು ಮಂಜುನಾಥ್ ಅಂತ. ಆ್ಯಕ್ಚುಲಿ ನಾನು ತುಂಬ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ 2 ಲೀಟ್ರ್ ಇಂಜಿನ್ ಟರ್ಬೋ ಇದನ್ನು ತಗೋಬೇಕು ಅಂತ ಇತ್ತು ಮನಸ್ಸಲ್ಲಿ. ಸೊ ಇವನ್ ನಾನು ಟ್ರೈ ಮಾಡ್ತಾ ಇದ್ದೆ, ನಾನು ಎಲ್ಲ ಕಡೆ ನೋಡಿದೆ. ನನಗನ್ನಿಸ್ತು ಇವನ್ ಯಾಕೆ ನಾನು ಡೆಲ್ಲಿ ಅಥವಾ HR ಟ್ರೈ ಮಾಡಬಾರ್ದು ಅನ್ನಿಸ್ತು ನನಗೆ. ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಫೀಡ್ಬ್ಯಾಕ್ ಸಿಗ್ತಾಯಿತ್ತು. ಸೊ ಈ ಥರ ಅಲ್ಲಿಂದ ತರಿಸ್ತಾರೆ ಅಂತೇಳಿ ನನಗೆ ಎನಿವೇ ಶಿವ ಸರ್ ಸಿಕ್ಕಿದ್ರು, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿದೆ. ಸೊ ಅವ್ರು ಹೇಳಿದರು ಟ್ರೈ ಮಾಡೋಣ ಸರ್, ನಿಮ್ಗೆ ಯಾವ ಗಾಡಿ ಬೇಕು ನೋಡಿ ಅಂತೇಳಿ. ನಾನು ಆ್ಯಕ್ಚುಲಿ ಟ್ರೈ ಮಾಡಿದ್ದು ಫಾರ್ಚುನರು. ಎನಿವೇ ನಾನು ಫಾರ್ಚುನರ್ಗೆ ಹೋಗೋಣ ಅಂತ ಇದ್ದೆ. ಲಾಸ್ಟಲ್ಲಿ ನನಗೆ ಯಾಕೋ ಅದು 3 ಲೀಟ್ರ್ ಇಂಜಿನ್ನು 2.8 ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅಷ್ಟೊಂದು ದೊಡ್ಡ ಗಾಡಿ ಮತ್ತು ಪ್ರಾಬ್ಲಮ್ ಏನು ಅಂತಂದರೆ 3 ಲೀಟ್ರ್ ಇಂಜಿನ್ನು ಸ್ವಲ್ಪ ನನಗೆ ಸೆಟ್ ಆಗೋಲ್ಲ ಯೂಶ್ವಲಿ. ಸೊ ಅದಕ್ಕೆ ನನಗೆ ಅನ್ನಿಸ್ತು ಯಾಕೆ ನಾನು ಟಾಟಾ ಹರಿಯರ್ಗೆ ಹೋಗ್ಬಾರ್ದು ಅಂತ. ನಾನು ಹೋಗಿದ್ದು ಉದ್ದೇಶ ಇಷ್ಟೇ, ಬಿಲ್ಡ್ ಕ್ವಾಲಿಟಿ ಮತ್ತು ಲ್ಯಾಂಡ್ ರೋವರ್ ಪ್ಲಾಟ್ಫಾರ್ಮ್ ಅಂತೇಳಿ. ಗಾಡಿ ಸೂಪರಾಗಿದೆ, ತಲೆನೋವಿಲ್ಲ. ಶಿವ ಸರ್ ಹತ್ರ ಕೋಆರ್ಡಿನೇಟ್ ಮಾಡಿದ್ವಿ, ಸೂಪರ್ ಅನ್ನಿಸ್ತು ನನಗೆ. ಯಾವುದೇ ರೀತಿ ಇಶ್ಯೂಸ್ ಇಲ್ಲ, ಬ್ಲೈಂಡಾಗಿ ನಂಬೋದು, ತೊಂದರೆ ಇಲ್ಲ ಯಾವುದಕ್ಕೆ ಆಗಲಿ. ಈಗ ಯೂಶ್ವಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಮೆಂಬರ್ ಥರ ಅವರು, ಫ್ರೀಯಾಗಿ ಮಾತಾಡ್ಬೋದು, ಮೋಸ ಇಲ್ಲ ಏನಿಲ್ಲ, ಆರಾಮಾಗಿ ಬ್ಲೈಂಡಾಗಿ ಟೆಸ್ಟ್ ಮಾಡಿ ನೀವು ಅವರಿಗೆ ಸೊ ಈವನ್ ನಿಮ್ಗೆ ಯಾವ ಗಾಡಿ ಬೇಕೋ ಅವ್ರಿಗೆ ಹೇಳ್ಬೋದು, ರೆಕಮೆಂಡ್ ಮಾಡ್ಬೋದು. ಸೊ ಅವರೆಲ್ಲದರಲ್ಲೂ ಫ್ಲೆಕ್ಸಿಬಲ್ ಆಗಿದ್ದಾರೆ, ತೊಂದರೆ ಇಲ್ಲ. ನನಗೆ ಗಾಡಿ ಚೆನ್ನಾಗಿರೋದು 6 ಆ್ಯಕ್ಚುಲಿ ನಂದು ಬಂದು ಟಾಪ್ ಎಂಡು 2019 ಮಾಡಲು. ಸೊ ಚೆನ್ನಾಗಿದೆ ಗಾಡಿ, ಸೂಪರಾಗಿದೆ, ಒಳ್ಳೆ ಡೀಲಿಗೂ ಸಿಕ್ತು. ಥ್ಯಾಂಕ್ಸ್ ಟು ಶಿವ ಸರ್ ಆ್ಯಂಡ್ ಟೀಮ್. ದಟ್ಸ್ ಇಟ್. ಟಾಟಾ ಹರಿಯರ್ XZ ವೇರಿಯಂಟ್ ಟಾಪ್ ಎಂಡ್ ಅಂದರೆ ಇದ್ರ ಮೇಲೆ ಒಂದಿದೆ ಆಪ್ಷನ್ನು, ಒಂದು ಸನ್ ರೂಫ್ ಬರುತ್ತೆ. ಇದು ಕೂಡ ಟಾಪ್ ಎಂಡೆ. ಸೊ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಈ ಗಾಡಿ. ಸೊ ತುಂಬ ಜನಕ್ಕೆ ಒಂಚೂರು XUV 500ಗಿಂತ ಒಂಚೂರು ಬೆಟರ್ ಪ್ರೈಸ್ ಇದೆ ನನ್ನ ಹತ್ರ, ಬಟ್ ಕ್ರಿಸ್ಟಾಗಿ ಹೋಗೋದಕ್ಕಾಗಲ್ಲ. ಒಂಚೂರು 5 ಸೀಟ್ರಲ್ಲೇ ಸ್ವಲ್ಪ ಬೆಟರ್ ಕ್ವಾಲಿಟಿ ಇರೋಂಥದ್ದು ಗಾಡಿ ನೋಡಬೇಕು. ಒಂದು ಲೆವೆಲ್ಗೆ ಫ್ಯೂಚರು ಬೇಕು, ಪ್ಲಸ್ ಗುಡ್ ಪರ್ಫಾರ್ಮೆನ್ಸ್ ಇರೋಂಥ ಗಾಡಿನೂ ಬೇಕು, ಜೊತೆಗೆ ಒಳ್ಳೆ ರೋಡ್ ಪ್ರೆಸೆನ್ಸ್ ಬೇಕು. ಆ್ಯಂಡ್ ಅಷ್ಟೇ ಅಲ್ಲ, ಬಿಲ್ಟ್ ಕ್ವಾಲಿಟಿ ಕೂಡ ಇವಾಗಿನ ಮಾಡರ್ನ್ ಸ್ಪೆಕ್ಕಲ್ಲಿ ಹೇಳಬೇಕಂದ್ರೆ ಸೆಕ್ಯೂರಿಟಿ ಇರುವಂಥ ಗಾಡಿ, ಜೊತೆಗೆ ಒಂದಷ್ಟು ಆಪ್ಷನ್ಸ್ಗಳು ಚೆನ್ನಾಗಿರುವಂತಹ ಏರ್ ಬ್ಯಾಗ್ಗಳು ಚೆನ್ನಾಗಿ ಬರುವಂತಹ ಗಾಡಿಗಳು, ಒಳ್ಳೊಳ್ಳೆ ಇನ್ಫೋಟೈನ್ಮೆಂಟ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿರುವಂಥ ಗಾಡಿಗಳಲ್ಲಿ ಟಾಟಾ ಹ್ಯಾರಿಯರ್ ಇರೋದು ಒನ್ ಆಫ್ ದ ಸೂಪರ್ ಫೈನೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. 2019 ಆ್ಯಂಡ್ ಎಬವ್ ಇರುವಂತಹ ಗಾಡಿಗಳಲ್ಲಿ. ಆ್ಯಕ್ಚುಲಿ ಇದು 2019 ಮಾಡಲ್ ಇದು, ಇವಾಗ ಪರ್ಚೇಸ್ ಮಾಡಿರೋ ಗಾಡಿ ನೋಡಿ, ಇವಾಗ ಇಷ್ಟೊತ್ತು ನೋಡಿದ ಗಾಡಿಗಳು. ಇವಾಗ ಜಾಸ್ತಿ ಟ್ರೆಂಡಿಂಗ್ ಓಡ್ತಾ ಇದೀವಿ. ಇದರಲ್ಲಿ EV ಬಂತು, ಅದಕ್ಕೆ ಲೈಫ್ ಟೈಮ್ ವಾರಂಟಿ ಬೇರೆ ಕೊಟ್ಟವ್ರೆ ಬ್ಯಾಟ್ರಿಗೆ. ಸೊ ಇದರಲ್ಲಿ ಟಾಟಾ ಸನ್ ರೂಫ್ ಎಡಿಷನ್ ಬರುತ್ತೆ, ಆಪ್ಷನಲ್ ಬರುತ್ತೆ. ಇದು ಕೂಡ ಇದೆ, ಮ್ಯಾನ್ಯುಯಲ್ ಕೂಡ ಇದೆ, ಅವೆನ್ ಆಟೋಮೆಟಿಕ್ ಕೂಡ ಇದೆ. ಟಾಟಾ ಸಫಾರಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಟಾಟಾ ಹರಿಯರ್ ಆ್ಯಕ್ಚುಲಿ ಬೆಸ್ಟ್ ಆಪ್ಷನ್ 5 ಸೀಟರ್ ಅಂತಲೇ ಹೇಳ್ಬೋದು. ಒಳ್ಳೆ ನಿಮಗೆ ಡಿಕ್ಕಿ ಸ್ಪೇಸ್ ಸಿಗುತ್ತೆ, ನಿಮಗೆ ಪಾರ್ಸಲ್ ಟ್ರೇ, 17 ಇಂಚಸ್ ವೀಲ್ ಬೇಸ್, 65 ಹೈಟ್, ಒಳ್ಳೆ 2 ಲೀಟರ್ ಇಂಜಿನ್, ಸಿಟಿ ಮೋಡು ಮತ್ತು ರಫ್ ಅನ್ನೋದು ಆಫ್ ರೋಡ್ ಮೂಡು, ಇವೆಲ್ಲನೂ ಕೂಡ ಆಪ್ಷನ್ಸ್ಗಳಿದೆ. ಹೀಟಲ್ಲಿ ಹಿಂಗೆ ಇಳಿಯೋ ಥರ ಒಂದು ಹ್ಯಾಂಡ್ ಬ್ರೇಕು, ಎಲ್ಲನೂ ಚೆನ್ನಾಗಿ ಇರುವಂಥದ್ದು ಗಾಡಿ. ಆ್ಯಂಡ್ ಈ ಗಾಡೀಲಿ ನನಗೆ ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು ಸೌಂಡ್ ಸಿಸ್ಟಮ್. ಸೀರಿಯಸ್ಲಿ ಸೌಂಡ್ ಸಿಸ್ಟಮ್ ತುಂಬ ಇಷ್ಟ ಆಯಿತು. ಫಸ್ಟ್ ಒನ್ ಇದು ನನಗೆ ಫಸ್ಟ್ ಪಾಯಿಂಟ್. ಯಾಕಂದರೆ ಇದರಲ್ಲಿ JBL ಬರುತ್ತೆ. ಇವನ್ ನಿಮಗೆ ಸಬ್ ಊಫರ್ ಕೂಡ ನಿಮಗೆ ಡಿಕ್ಕಿ ಹತ್ರ ಇದೆ ಒಂದು ಚಿಕ್ಕದಾಗೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಪಾಯಿಂಟ್ ನನಗೆ ಇಷ್ಟ ಆಗಿದೆ. ಸೆಕೆಂಡ್ ಬಂದು ರೋಡ್ ಪ್ರೆಸೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಕ್ಚುಲಿ ಇವನ್ ಟಾಟಾ ಸಫಾರಿ ಥರನೇ ಒಂಥರ ಫೀಲಿಂಗ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಚಪ್ಪೆ ಥರ ಇದೆ. ಕೆಲವ್ರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಈ ಡಿಸೈನ್ ಇಷ್ಟ ಆಗದೇನೂ ಇರಬಹುದು. ಇಟ್ಸ್ ಅಪ್ ಟು ದ ಮಾರ್ಕ್, ನಾನು ಡಿಸೈಡ್ ಮಾಡೋದಕ್ಕಾಗಲ್ಲ. ಬಟ್ ನನಗೆ ಸೀರಿಯಸ್ಲಿ ನನಗೆ ಅದರದ್ದು ಡಿಸೈನ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ನನಗೆ ಪರ್ಸ್ನಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಿಮಗೆ ಒಂದು 5 ಸೀಟ್ರಿಗೆ ಸೂಪರಾಗಿ ಮಾಡಿಸಿರುವಂತಹ ಒಂದು ಕ್ರಾಸ್ ಓವರ್ ಅಂತಲೇ ಹೇಳ್ಬೋದು. ಮೂರನೇದು ಪರ್ಫಾರ್ಮೆನ್ಸ್ ಕೂಡ 2 ಲೀಟ್ರ್ ಇದ್ರೂ ಕೂಡ ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಕಂಡೀಷನಲ್ಲಿರುವಂಥ ಗಾಡಿ. ಇದು ನನಗೆ ಇಷ್ಟ ಆಗಿರೋಂಥದ್ದು. ಕ್ಯಾಬಿನ್ ಫೀಲ್ ಫಸ್ಟು ನೀವು ಗಾಡಿಗೆ ಎಂಟರ್ ಆಗಿದ ತಕ್ಷಣ ನೀವು ವಿಡಿಯೋಲಿ ನೋಡಿರ್ಬೋದು. ಫಸ್ಟ್ ಗಾಡಿ ಒಳಗೆ ಎಂಟರ್ ಆಗಿದ ತಕ್ಷಣ ನಿಮಗೆ ಆ ಪ್ರೈಸ್ ಬ್ರ್ಯಾಕೆಟ್ನಲ್ಲಿ
ಪ್ರೀಮಿಯಂ ಫೀಲ್ ಕೊಡುತ್ತೆ. ಈವನ್ ಸೀಟಿಂದ ಹಿಡಿದು ನಿಮಗೆ ಡ್ಯಾಶ್ಬೋರ್ಡ್ ಆಗಿರಲಿ, ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಸೆನ್ಸಿಟಿವಿಟಿ ಆಗಿರಲಿ, ಅಥವಾ ನಿಮಗೆ ಎ ಸಿ ಆಗಿರಲಿ, ಎ ಸಿ ತುಂಬ ಚೆನ್ನಾಗಿದೆ. ನಮಗೆ ಕ್ರೂಸ್ ಕಂಟ್ರೋಲ್ ಆಗಿರಲಿ, ಮತ್ತು ಕೆಲವೊಂದು ನಿಮಗೆ ಓಡೋಮೀಟ್ರಲ್ಲಿ ಆಪ್ಷನ್ಸ್ಗಳು ತುಂಬ ಚೆನ್ನಾಗಿದೆ. ನಿಮಗೆ ಅದೆಲ್ಲ ಇದರಲ್ಲಿ ಬರುತ್ತೆ, ಕ್ಲಸ್ಟರ್ ಸ್ಟೇರಿಂಗ್ ಕಂಟ್ರೋಲ್ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಆಪ್ಷನ್ಸ್ಗಳು ಅದೆಲ್ಲ ನಿಮಗೆ ಸ್ವಲ್ಪ ಅಪ್ಗ್ರೇಡೆಡ್ ಥರ ಇದೆ ನಿಮಗೆ ಕಂಪೇರ್ ಟು ಬೇರೆ ಅದರ್ ವೆಹಿಕಲ್ಸ್ ಕಂಪೇರ್ ಮಾಡಿದ್ರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥದ್ದು, ಸಿಸ್ಟಮೆಟಿಕ್ಕಾಗಿ ತುಂಬ ಅಚ್ಚುಕಟ್ಟಿದೆ ಗಾಡಿ. ಟಾಟಾದಲ್ಲಿ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಅಚ್ಚುಕಟ್ಟಿರಲ್ಲ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅಂಥವ್ರಿಗೆ ಈ ಲೇಟೆಸ್ಟಾಗಿ ಬಂದಿರೋಂಥ ಹ್ಯಾರಿಯರು ಸಫಾರಿನ ತೋರಿಸ್ಬಿಟ್ರೆ ಆ್ಯಕ್ಚುಲಿ ಅವ್ರಿಗೆ ದಾರಿಗೆ ಬರ್ತಾರೆ ಅನಿಸುತ್ತೆ. ಅಷ್ಟು ಅಚ್ಚುಕಟ್ಟಿದೆ, ಪಿನ್ ಟು ಪಿನ್ ನೀಟ್ ಇದೆ. ಓಕೆ, ಈಗ ನೆಗೆಟಿವಿಟಿ ಕರಡು ಬರೋಣ. ಟಾಟಾ ಹರಿಯರ್ನ ತಗೊಳ್ಳದೆ ಇರೋದಕ್ಕೆ ನನ್ನ ಹತ್ರ ಕಾರಣಗಳಿಲ್ಲ. ಆದರೆ ಇದು ನೆಗೆಟಿವ್ ಅಂತ ನೀವು ಕನ್ಸಿಡರ್ ಮಾಡಬಹುದು, ಅಥವಾ ಇದು ನಿಮಗೆ ಮ್ಯಾನೇಜಬಲ್ ಅಂತ ಅವರು ಕನ್ಸಿಡರ್ ಮಾಡ್ಬೋದು. ಬಟ್ ನನ್ನ ಪರ್ಸ್ಪೆಕ್ಟಿವಲ್ಲಿ ಇದು ಮ್ಯಾನೇಜಬಲ್, ಅಥವಾ ಇದು ಪರ್ಸ್ಪೆಕ್ಟಿವ್ ಅಷ್ಟೇ. ಅದೇನು ಅಂತ ಹೇಳಿದ್ರೆ, ಟಾಟಾ ಮತ್ತು ಮಹೀಂದ್ರ ಗಾಡಿಗಳಲ್ಲಿ, ಎಸ್ಪೆಷಲಿ ಟಾಟಾ ಗಾಡಿಗಳಲ್ಲಿ ನಿಮಗೆ ಗೇರ್ ಸಿಸ್ಟಮ್ ಏನಿದೆಯೋ ಅದು ಕಂಪೇರ್ ಟು ನಿಮಗೆ ಇಕಿಯಾ, ಹೋಂಡೈ, ಸುಜುಕಿ, ಅಥವಾ ಈಗ ಬರ್ತಿರೋಂಥ ಲೇಟೆಸ್ಟ್ ಸಿಟ್ರಾನ್ ಆಗಿರ್ಬೋದು, MG ಆಗಿರ್ಬೋದು, ಈ ಥರ ಗಾಡಿಗಳು ಕಂಪೇರ್ ಮಾಡಿದ್ರೆ ನಿಮ್ಮ ಹಾರ್ಡ್ನೆಸ್ ಇರುತ್ತೆ. ಸ್ವಲ್ಪ ನಿಮ್ಗೆ ಆ ಗೇರ್ ರೇಷಿಯೋ ಶಾರ್ಟೇ ಇರುತ್ತೆ, ಬಟ್ ನಿಮಗೆ ಹಾರ್ಡ್ ಫೀಲ್ ಆಗುತ್ತೆ. ಅದು ನಿಮ್ಮೊಂದು 80,000 90,000 ನಿಮಗೆ ಕ್ರಾಸ್ ಆಗ್ತಾ ಇದ್ದಂಗೆ ಇನ್ನೂ ಕೂಡ ಹಾರ್ಡ್ ಆಗೋಕ್ಕೆ ಶುರುವಾಗುತ್ತೆ. ಈ ಗಾಡಿನಲ್ಲಿ ಕೂಡ ಹಾರ್ಡ್ನೆಸ್ ಇದೆ. ನೆಕ್ಸ್ಟ್ ಕ್ಲಚ್, ನಿಮಗೆ ಹೈಡ್ರಾಲಿಕ್ ಕ್ಲಚ್ ಅಲ್ಲ ಇದು, ಬಟ್ ಹೈಡ್ರಾಲಿಕ್ ಥರ ಫೀಲ್ ಆಗುತ್ತೆ ನಿಮಗೆ. ಅಷ್ಟು ನಿಮಗೆ ಹೆವಿಯರ್ ಸೈಡ್ ಬರುತ್ತೆ. ನಿಮಗೆ ಫುಲ್ ಕ್ಲಚ್ ಹಾಕಬೇಕು. ನಿಮ್ಗೆ ಈಗ ಸ್ವಿಫ್ಟ್ಗಳಲ್ಲೋ, ಅಥವಾ ಆವಾಗಲೇ ಹೇಳ್ದಂಗೆ ಕ್ರೆಟಾ ಅಥವಾ ಹೋಂಡೈಗಳಲ್ಲೋ ಈ ಥರ ನೀವು ಆಫಲ್ಲೋ ಒಂದು 80% 90% ಕ್ಲಚ್ ಹಾಕೋಕ್ಕಾಗಲ್ಲ. ಫುಲ್ 100% ನೀವು ಕ್ಲಚ್ ಪ್ರೆಸ್ ಮಾಡಬೇಕು, ಇಲ್ಲ ನಿಮಗೆ ರಿಲಯಬಿಲಿಟಿ ಹೊರಟೋಗುತ್ತೆ, ಕ್ಲಚ್ ಅಸೆಂಬಲ್ದು ರಿಲಯಬಿಲಿಟಿ ಹೊರಟೋಗ್ಬಿಡುತ್ತೆ. ಸೊ ಇದು ಒಂದು. ನೆಕ್ಸ್ಟು ಬಂದು ನಿಮಗೆ ಇದು ಹೆವಿ ಫೀಲ್ ಆಗುತ್ತೆ ಸಮ್ಟೈಮ್ಸ್ ನಿಮಗೆ. ಯಾಕಂದರೆ ನಿಮಗೆ ಇದರಲ್ಲಿ ಸ್ಟೀರಿಂಗು ಸ್ವಲ್ಪ ಚೆನ್ನಾಗಿದೆ. ಸ್ಟೇರಿಂಗ್ ರೆಸ್ಪಾನ್ಸ್ ನಿಮಗೆ ಸಾಫ್ಟ್ ಕೊಟ್ಟಿದ್ದಾರೆ. ಆ ಗಾಡಿಗೆ ತಕ್ಕಂಗೆ ಸ್ಟೇರಿಂಗ್ ರೆಸ್ಪಾನ್ಸ್ ಇಲ್ಲ. ಸ್ಟೇರಿಂಗ್ ರೆಸ್ಪಾನ್ಸ್ ತುಂಬ ಲೀನಿಯರ್ ಆಗಿದೆ. ಸೊ ಹಂಗಿದ್ದಾಗ ಏನಾಗುತ್ತೆ, ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಎಸ್ಪೆಷಲಿ ಆಫ್ ರೋಡ್ಗಳಲ್ಲಿ ನಿಮಗೆ ಆ ಗಾಡಿಗೂ ನಿಮಗೂ ಕಂಟ್ರೋಲ್ ಸ್ವಲ್ಪ ಮಿಸ್ಮ್ಯಾಚ್ ಥರ ಫೀಲ್ ಆಗಬಹುದು. ಇದು ನಾನು ನೋಟಿಸ್ ಮಾಡಿದ್ದು. ಹೈವೇನಲ್ಲಿ ಸೂಪರ್, ಸಿಟಿನಲ್ಲಿ ಸೂಪರ್, ಅದ್ರ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ, ಈ ಪ್ರೈಸ್ ಬ್ರ್ಯಾಕೆಟ್ನಲ್ಲಿ ಇಷ್ಟು ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾಗ 2 ಸೀಟ್ ಕಿತ್ತಿ ಹಾಕ್ಬಿಡ್ಬೋದಾಗಿತ್ತು, 7 ಸೀಟ್ ಮಾಡ್ಬೋದಾಗಿತ್ತು. ಯಾಕಂದರೆ ಅಷ್ಟು ಲೆಂತ್ ಇದೆ. ಲೆಂತ್ ಸೇಮ್ 7 ಸೀಟ್ರು ನಿಮಗೆ XUV 500 ಆಗಿರಲಿ, ಸಫಾರಿ ಆಗಿರಲಿ ಅಷ್ಟು ಲೆಂತೇ ಬರುತ್ತೆ. ಬಟ್ 5 ಸೀಟ್ ಮಾಡಿದರೆ ಅದೊಂದು ಮೇ ಬಿ 5 ಸೀಟ್ ಮಾಡೋದಷ್ಟು ಸಫಾರಿ ಸೇಲ್ ಆಗಬೇಕು ಅನ್ನೋದನ್ನು ಇರಬಹುದು. ಅದು ಯಾಕಂದರೆ ಎಲ್ಲ ಒಂದೇ ಥರನೇ ಇದೆ ಅಂದಮೇಲೆ ಎಲ್ಲ ಇದಕ್ಕೆ ಹೋಗ್ತಾರೆ, ಅದಕ್ಕೆ ಯಾರು ಬರಲ್ಲ ಅಂತನೂ ಹಂಗೂ ಇರಬಹುದು. ಬಟ್ ಈ ಸ್ಪೇಸ್ ಇದೆ, ಇದ್ರೂ ಕೂಡ 7 ಮಾಡಬಹುದಾಗಿತ್ತು ಅಂತ ನನ್ನ ಅನಿಸಿಕೆ. ಆ್ಯಂಡ್ ನೆಕ್ಸ್ಟ್, ರೂಫ್ AC ಕೊಡಬಹುದಾಗಿತ್ತು ಆ ಪ್ರೈಸ್ ಬ್ರಾಕೆಟ್ನಲ್ಲಿ. ಇದಿಷ್ಟು ನನಗನ್ಸಿದ್ದು. ಆ್ಯಂಡ್ NVH ಲೆವೆಲ್ ಕಡೆಗೆ ಬರೋದಾದರೆ, ಖಂಡಿತ ಟಾಟಾ ಗಾಡಿಗಳಲ್ಲಿ ಅದು ಎಲ್ಲರೂ ಗೊತ್ತಿರೋಂಥ ವಿಷಯ, ನಾಯ್ಸ್ ಖಂಡಿತ ಇದೆ. ಅದು ತುಂಬ ನಿಮಗೆ ಡಿಸ್ಟರ್ಬೆನ್ಸ್ ಮಾಡಬಹುದು. ಈವನ್ ನೀವೇನಾದರೂ ಸಾಫ್ಟ್ ವೆಹಿಕಲ್ಗಳು, ಪೆಟ್ರೋಲ್ ವೆಹಿಕಲ್ಗಳು ಓಡಿಸಿದ್ರೆ, ಅಥವಾ ನಾನು ಆವಾಗಲೇ ಹೇಳಿದಂಗೆ ಯಾವುದು ಸಾಫ್ಟ್ ವೆಹಿಕಲ್ಸ್ ಬ್ರ್ಯಾಂಡೆಡ್ ಏನೇನಿದೆಯೋ ಅದೆಲ್ಲ ಓಡಿಸಿ ಬಂದಿರೋರಿಗೆ ನಿಮಗೇನು ಈ ಗಾಡಿ ಎಲ್ಲೋ ಒಂಥರ ಟಾಟಾ ಏಸ್ ಟಾಟಾನೋ ಏಸ್ ಕೂಡ ಟಾಟಾದಲ್ವಾ ಆ ಥರ ನಿಮಗೆ ಫೀಲ್ ಆಗಬಹುದು. ನಾಟ್ ಶೋರ್. ಬಟ್ EV-ನಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ. EV-ನಲ್ಲಿ ಚೆನ್ನಾಗಿದೆ, ಆಟೋಮೆಟಿಕಲ್ಲಿ ಚೆನ್ನಾಗಿದೆ. ಬಟ್ ನಿಮಗೆ ಮ್ಯಾನ್ಯುಯಲ್ ಡೀಸೆಲ್ನಲ್ಲಿ ನಿಮಗೆ ಆ ಫೀಲ್ ನಿಮಗೆ ಸ್ವಲ್ಪ ಜಾಸ್ತಿನೇ ನಿಮಗೆ ಕಾಣಿಸುತ್ತೆ. ಸೊ ಇದಿಷ್ಟು ಒಟ್ಟಾರೆಯಾಗಿ ಹೇಳಬಹುದು. ಇನ್ನು ಗಾಡಿಗೆ ಬರೋದಾದರೆ, ಅಂದರೆ ಇವಾಗ ಈ ಗಾಡಿ ಡೀಲಿಗೆ ಬರೋದಾದರೆ, ಈ ಗಾಡಿ ಡೀಲು 6,40,000 ಅನಿಸುತ್ತೆ. ಮೇ ಬಿ ಸಮಥಿಂಗ್ 6,40,000. ನನಗೆ ತುಂಬ ದಿವಸ ಆಯ್ತು ಈ ಗಾಡಿ ಡೀಲಾಗಿ. ನನಗೆ ನೆನಪಿಲ್ಲ. ಗಾಡಿ ಡೀಲ್ ಆದಮೇಲೆ ಸುಮಾರು 12 ಗಾಡಿ ಸೇಲ್ ಮಾಡಿದ್ದೀನಿ. ಅದರಲ್ಲಿ ಇನ್ನೊಂದು ಹ್ಯಾರಿಯರ್ ಕೂಡ ಇದೆ, ಅದು ಕೊಚ್ಚಿಗೆ ಕೊಟ್ಟೆ. ಅದು ನನಗೆ ನೆನಪಾಗ್ತಿಲ್ಲ ನನಗೆ ಇಷ್ಟು ಪ್ರೈಸ್ ಅಂತ. ಮೇ ಬಿ 6.5 ಆಜು ಬಾಜು ಇರಬಹುದು ಅನಿಸುತ್ತೆ. ಡೈರೆಕ್ಟ್ ಪಾರ್ಟಿ ಗಾಡಿ ಇದೆ ಆ್ಯಕ್ಚುಲಿ, ಡೀಲರ್ದಲ್ಲ ಇದು, ಡೈರೆಕ್ಟ್ ಪಾರ್ಟಿ ಗಾಡಿ. ಇನ್ಕ್ಲೂಡಿಂಗ್ NOC ಇನ್ಶೂರೆನ್ಸ್ ಎಲ್ಲ ಸೇರಿಸಿ ಹೆಚ್ಚು ಕಮ್ಮಿ ಒಂದು 6.5 ಅಂದ್ಕೊಳ್ಳಿ. 6.5 ಆ ಬ್ರ್ಯಾಕೆಟ್ನಲ್ಲಿ ಆಗಿದ್ದು ಗಾಡಿ. ಇದು ಫಸ್ಟ್ ಓನರು, 2019 XZ ವೇರಿಯಂಟು. ಇದು ಒಳ್ಳೆ ಡೀಲ್. ಇದು ಅಲ್ಲೇ ಇನ್ಸ್ಪೆಕ್ಷನ್ ಮಾಡಿಸಿದ ಗಾಡಿ. ಇದಕ್ಕಿಂತ ಮುಂಚೆ ಇನ್ನೊಂದು ವೈಟ್ ನೋಡಿದ್ವಿ, ಸನ್ರೂಫ್ ಇದೆ ಎಡಿಷನ್ ನೋಡಿದ್ವಿ. ಅದು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಅದು ಸೇಲ್ ಆಗೋಯ್ತದ. ಅಲ್ಲಿ ಇನ್ನೇನು ಇನ್ಸ್ಪೆಕ್ಷನ್ ಟೀಮ್ ಹೋಗಿದ್ದು ಅಲ್ಲಿ ಹೋಗೋಷ್ಟೊತ್ತಿಗೆ ಆ ಗಾಡಿ ಸೇಲ್ ಆಗಿಬಿಟ್ಟಿತ್ತು. ನಮಗೆ ಮಿಸ್ಗೈಡ್ ಮಾಡಿದ್ರು. ಇದೆ ಅಂತ ಹೇಳಿ ಕರೆದ್ಮೇಲೆ ಅಲ್ಲಿ ಹೋದಾಗ ಹಿಂಗೂ ಆಗಿದೆ. ಈಗ ಮೊನ್ನೆನೂ ಒಂದು ಆಯಿತು, ಕ್ರಿಸ್ಟಾ ಗಾಡಿಗೂ ಒಂದು ಹಂಗೆ ಆಯಿತು. ಇನ್ಸ್ಪೆಕ್ಷನ್ಗೆ ಅಂತ ಹೋಗೋಷ್ಟೊತ್ತಿಗೆ ಮತ್ತೆ ಅದು ಗಾಡಿ ಸೇಲ್ ಆಗಿಬಿಟ್ಟಿತ್ತು. ಸೊ ಇದು ಆಗುತ್ತೆ ಕ್ವೈಟ್ ಕಾಮನ್, ಏನು ಮಾಡೋಕ್ಕಾಗಲ್ಲ. ನನಗೆ ಲಾಸ್ ಆ್ಯಕ್ಚುಲಿ ಅದು. ಯಾಕೆ ನನಗೆ ಇನ್ಸ್ಪೆಕ್ಷನ್ ಅವ್ರು ಮಾಡದೆ ಹೋಗಲಿ, ಅವ್ರು ರಜಾಕ್ಕೆ ಹೋದ್ಮೇಲೆ ನಾನು ದುಡ್ಡು ಕೊಡಲೇಬೇಕು. ಸೊ ಇದೊಂದು ಆಯಿತು, ಇನ್ಸಿಡೆಂಟ್ ಆಯಿತು. ಮತ್ತು ಇದು ಕೂಡ ಸಿಟಿ ಸೆಂಟ್ರಿಂದ ಸ್ವಲ್ಪ ದೂರ ಇದ್ದಿದ್ದು ಗಾಡಿ. ಇದನ್ನು ಕೂಡ ಪಿಕಪ್ ಮಾಡಿ. ಬಟ್ ಎನಿವೇ ಇದು ಬೇಗನೆ ಬಂತು. ಶುಕ್ರವಾರ ಲೋಡಿಂಗ್ ಆಗಿದ್ದು, ಶುಕ್ರವಾರ ಲೋಡಿಂಗ್ ಆಗಿದ್ದು.
ಈ ಶುಕ್ರವಾರ ಆ್ಯಕ್ಚುಲಿ ಗುರುವಾರ ನೈಟೇ ಬಂತಿದ್ದು. ನಾನು ಶುಕ್ರವಾರ ಕಲೆಕ್ಟ್ ಮಾಡ್ಕೊಂಡಿದ್ದು ಗಾಡಿನ. ಶುಕ್ರವಾರ ಕಲೆಕ್ಟ್ ಮಾಡಿಕೊಂಡು ಅವತ್ತೇ ನನಗೆ ವಹಿಸಿದ್ರು ಸರ್ವಿಸ್ ಮಾಡಿಸೋದಕ್ಕೆ. ಆಯಿಲ್ ಕೂಡ ಅವರೇ ಕೊಡಿಸಿದ್ರು. ಎಲ್ಲ ಸರ್ವಿಸ್ ಎಲ್ಲ ಮಾಡಿಸಿ ಅವತ್ತು ನೈಟ್ ನನ್ನ ಹತ್ರನೇ ಗಾಡಿ ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೇ ಬೇಕು ಡೆಲಿವರಿ ಅಂತ ಹೇಳಿದರು. ಆಲ್ಮೋಸ್ಟ್ ನಾನು ಬೇಗನೆ ಎದ್ದು ಗಾಡಿನ ಒಂದು ಕಡೆ ಪಾರ್ಕಿಂಗ್ ಎಲ್ಲ ಮಾಡಿ ಬೇಗನೆ ಎದ್ಕೊಂಡು ಹೋಗಿ ಗಾಡಿನ ಅವ್ರು ಹೇಳಿದ ಜಾಗಕ್ಕೆ ತೊಗೊಂಡೋಗಿ ನಿಲ್ಲಿಸು, ಅವ್ರ ಹತ್ರ ಮಾತಾಡಿಸಿ ತುಂಬ ಖುಷಿ ಆಯಿತು. ವ್ಯಕ್ತಿ ಜೊತೆ ಮಾತಾಡೋದು ಖುಷಿ ಆಗುತ್ತೆ. ಈಗ ನೆನ್ನೆ ವೀಡಿಯೋದಲ್ಲಿ ನೀವು ನೋಡಿದ್ರೆ ನನಗೆ ಆ ಟ್ರೈಬರ್ ಗಾಡಿದ್ದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಆ ಪರ್ಸನಿಂದ, ಬೈಯರಿಂದ. ಬಟ್ ಇಲ್ಲಿ ಅದು ಹಿಂಗೆ ರಿಪ್ಲೇಸ್ ಆಯಿತು. ಇಲ್ಲಿ ನೋಡ್ರೆ ಖುಷಿ ಆಯಿತು ಆ ವ್ಯಕ್ತಿ ಜೊತೆ ಮಾತಾಡಿದಾಗ. ಇರಲಿ, ನನಗದು ಅವ್ರು ಕೊಡೋವಂಥ ದುಡ್ಡು ನಾನು ಎಷ್ಟು ಸಹ ಖರ್ಚು ಮಾಡ್ತೀನೋ ಗೊತ್ತಿಲ್ಲ. ಒಳ್ಳೆ ಡೀಲ್ ಸಿಕ್ತು. ಆ್ಯಕ್ಚುಲಿ ಅವರು ಕೂಡ ಅವರೇ ನನಗೆ ಇನ್ನೊಂದು ಡೀಲ್ ಕೊಟ್ಟಿದ್ದಾರೆ. ಇನ್ನೊಂದು ಕಾರ್ದು ಕೂಡ ನನಗೆ ಟಾಟಾ ನೆಕ್ಸಾನ್ದು ಆಟೋಮೆಟಿಕ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಸ್ವಲ್ಪ ಸಹ ಅವ್ರಿಗೆ ಮಾಡ್ಕೊಂಡು ಕೊಡ್ತೀನಿ. ಹೋಪ್ಫುಲಿ ವಿಡಿಯೋ ಇಷ್ಟೇ ಅಂತ ಅನಿಸುತ್ತೆ. ಒಂದೊಳ್ಳೆ ನಂಗೆ ತುಂಬ ಇಷ್ಟ ಆಯಿತು. ಟಾಟಾ ಹರಿಯರ್ನ ತುಂಬ ದಿವಸ ಆಗೋಯ್ತು ನಾನು ಓಡಿಸೋದು. ಯಾವಾಗೋ ಒಂದು ಹೋದಷ್ಟು ನಾನೇ ಇಲ್ಲೇ ಬೆಂಗಳೂರು ಗಾಡಿ ಒಂದು ಇನ್ಸ್ಪೆಕ್ಷನ್ ಮಾಡಿಸಿದ್ದೆ. ನಾನು ಟ್ರಯಲ್ ತಗೊಳ್ಳೋಣ, ಜಾಸ್ತಿ ಪಿಕಪ್ಗೆ ಅದು ಹೋಗಿರಲಿಲ್ಲ. ಅದು ಬೆಂಗಳೂರಿಗೆ ಬಂದಾಗ ಕೂಡ ಪಿಕಪ್ ನಾನು ಹೋಗಿರಲಿಲ್ಲ, ಬೇರೆಯವ್ರನ್ನ ಕಳಿಸಿದ್ದು. ಪಿಕಪ್ ಜಾಸ್ತಿ ನಾನು ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ಗಾಡಿಗೆ ನಾನು ಹೋಗ್ತೀನಿ ಅಷ್ಟೇ, ಎಲ್ಲ ಗಾಡಿಗೂ ನಾನು ಹೋಗೋದಿಲ್ಲ. ಸೊ ಪಿಕಪ್ಗೆ ಹೋದಾಗ ಅದು ನಾನು ಓಡ್ಸೋಕ್ಕಾಗಿರಲಿಲ್ಲ ಲಾಸ್ಟ್ ಟೈಮು. ಬಟ್ ಇದು ನಾನು ತುಂಬ ದೂರ ಓಡಿಸೋ, ಒಂದು 40-50 ಕಿಲೋಮೀಟರ್ ಓಡ್ಸಾಕ್ಬಿಟ್ಟಿದ್ದೀನಿ ಗಾಡಿನ. ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಗಾಡಿ, ಪರ್ಸ್ನಲಿ ಇಷ್ಟ ಆಯಿತು ಗಾಡಿ. ಸೊ ತುಂಬ ಜನಕ್ಕೆ 5 ಸೀಟ್ರ್ ಗಾಡಿನಲ್ಲಿ ಸ್ವಲ್ಪ ಸೇಫ್ಟಿನೂ ಬೇಕು, ಸ್ವಲ್ಪ ಫೀಚರು ಇರಬೇಕು, ಮತ್ತು ತುಂಬ ಹೈ ಬಜೆಟು ಬೇಡ, ಒಂದು ರೇರ್ ವೀಲ್ ಡ್ರೈವ್ ಬೇಡ, ಫ್ರಂಟ್ ವೀಲ್ ಡ್ರೈವೇ ಬೇಕು, ಒಂದು ಮೈಲೇಜು ಕೂಡ ಇರಬೇಕು, ಸ್ವಲ್ಪ ಮಾಡರ್ನೈಸಾಗಿ ಕೂಡ ಇರಬೇಕು, ಸ್ವಲ್ಪ ಸೇಫ್ಟಿ ಸೆಕ್ಯೂರಿಟಿ ಏರ್ ಬ್ಯಾಗ್ಸು ಬಿಲ್ಡ್ ಕ್ವಾಲಿಟಿ ಇವೂ ಚೆನ್ನಾಗಿರಬೇಕು, ಒಳ್ಳೆ ವೀಲ್ ಬೇಸ್ ಇರಬೇಕು. ಆ್ಯಕ್ಚುಲಿ ಇದು ಒಳ್ಳೆ ವೀಲ್ ಬೇಸ್ ಇದೆ, ಮತ್ತು ಟೈರ್ ಸೈಜ್ ಕೂಡ 17 ಇಂಚಸ್ ಇದು. ಸೊ ಇದೆಲ್ಲ ಆ್ಯಂಗಲಿಂದನೂ ಕೂಡ ನಿಮ್ಗೊಂದು ಒಳ್ಳೆ ಪರ್ಫೆಕ್ಟ್ ಕ್ರಾಸ್ ಓವರ್ 5 ಸೀಟ್ರ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ಇಷ್ಟ ಆಯ್ತು ಈ ಗಾಡಿ ನನಗೆ. ಬಟ್ ಡ್ರೈವರ್ಸ್ ಕಾರ್ ಅಂತ ನಾನು ಹೇಳೋಕ್ಕಾಗಲ್ಲ ಇದನ್ನ. ಯಾಕಂದರೆ ಡ್ರೈವರ್ಸ್ ಕಾರ್ ಅಂತ ಗೊತ್ತಾಗಬೇಕಂದ್ರೆ ನೀವು ಹೈವೇಗೆ ಹೋಗಬೇಕು, ಆಫ್ ರೋಡ್ಗೆ ಹೋಗಬೇಕು, ಹಿಂದೆ ಒಂದು ಜನಕ್ಕೆ ಕೂರಿಸ್ಕೊಂಡು ನೀವು ಡ್ರೈವ್ ಮಾಡಬೇಕು, ಸಿಟೀಲಿ ಓಡಿಸ್ಬೇಕು. ಎಲ್ಲ 4-5 ಮೂಡ್ಗಳಲ್ಲಿ 4-5 ಥರ ಓಡಿಸಿದ್ಮೇಲೆ ನಿಮಗೆ ಗೊತ್ತಾಗುತ್ತೋ ಅದು ಡ್ರೈವರ್ಸ್ ಕಾರ, ಕಂಫರ್ಟ್ ಕಾರ, ಕ್ಲಾಸ್ ಕಾರ, ಮಾಸ್ ಕಾರ, ಅದರಲ್ಲೂ ಇರ್ತದೆ, ಎಷ್ಟೊಂದು ವೆರೈಟೀಸ್ ಇರುತ್ತೆ, ಯಾವುದು ಅಂತ ಗೊತ್ತಾಗುತ್ತೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅದು ಡ್ರೈವರ್ಸ್ ಕಾರ್ ಅಂತ ನಾನು ಯಾವತ್ತೂ ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನನಗೆ ಈ ಫಾರ್ಚುನರಲ್ಲಿ, ಎಸ್ಪೆಷಲಿ ಓಲ್ಡ್ ಫಾರ್ಚುನರಲ್ಲಿ, ಮತ್ತು XUV 511ಅಲ್ಲಿ, ಟಾಟಾ ಸಫಾರಿ ಸ್ಟ್ರೋಮ್ ಹಳೇದು ಅದರಲ್ಲಿ, ಸ್ಕಾರ್ಪಿಯೋ ಕ್ಲಾಸಿಕಲ್ಲಿ, ಅದೆಲ್ಲ ಆ್ಯಕ್ಚುಲಿ ಡ್ರೈವರ್ಸ್ ಮಜಾ ಕೊಡುವಂಥ ಗಾಡಿಗಳು ಅವೆಲ್ಲ. ಈ ಪೋಲೋ ಗಾಡಿ ಇದೆಯಲ್ಲ, ಫೋಕ್ಸ್ ವ್ಯಾಗನ್, ಪೋಲೋ, BMW, ಫೋಕ್ಸ್ ವ್ಯಾಗನಲ್ಲಿ ಇರೋಂಥ ಎಲ್ಲ ಗಾಡಿಗಳು ಆ್ಯಕ್ಚುಲಿ ಡ್ರೈವರ್ಸ್ ಕಾರ್ಗಳು. ನಿಮ್ಗೆ ಅದು ತುಂಬ ಜನ ಹೇಳ್ತಾರೆ ಹೈ ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋಂಥ ಗಾಡಿ. ಆ ಗಾಡಿನ ಓಡಿಸೋಕ್ಕೆ ಮಜಾ ಸಿಗುತ್ತೆ ನಿಮಗೆ. ಕೆಲವೊಂದು ಗಾಡಿಗಳಿದೆ, ಆ ಗಾಡಿನ ಯಾವಾಗ ಓಡಿಸ್ತೀವೋ ಏನಾದರೂ ಒಂದು ರೀಸನ್ ಸಿಗಬೇಕು ಆ ಗಾಡಿನ ಓಡಿಸ್ಬೇಕು. ಅದನ್ನು ಆ್ಯಕ್ಚುಲಿ ಡ್ರೈವರ್ ಎಂಥೂಸಿಯಾಸಮ್ ಅದೇನೋ ಅಂತಾರಲ್ಲ, ಅದು ಆ ಫೀಲ್ ಕೊಡುವಂಥ ಗಾಡಿಗಳು. ಬಟ್ ಟಾಟಾ ಹರಿಯರ್ ನಿಮಗೆ ಆ ಥರ ಫೀಲ್ ನನಗೆ ಗೊತ್ತಿರೋಂಗೆ ಅಷ್ಟು ಕೊಟ್ಟಿಲ್ಲ, ಟು ಬಿ ಫ್ರ್ಯಾಂಕ್ ಆಗಿರ್ಬೇಕಂದ್ರೆ. ಗಾಡಿ ಸೂಪರ್, ಗಾಡಿ ಬಗ್ಗೆ ಮಾತಿಲ್ಲ, ಗಾಡಿ ಎಲ್ಲ ಹೆಂಗಿರೋದು ಚೆನ್ನಾಗಿದೆ. ಬಟ್ ಡ್ರೈವರ್ ಎಂಥೂಸಿಯಾಸಮ್ ಅಂತ ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ನನಗಿದು ಟಾಟಾ ಸಫಾರಿ ಸ್ಟ್ರೋಮ್ಗೆ ಕಂಪೇರ್ ಮಾಡ್ತೀನಿ ಅಂದರೆ ನಿಜವಾಗಿಲ್ಲ. ಟಾಟಾ ಸಫಾರಿ ಸ್ಟ್ರೋಮ್ ಅಲ್ಟಿಮೇಟ್ ಕಿಂಗ್ ಅದು ಏನಿವೆ ಮೇಂಟೆನೆನ್ಸು ಅದು ಅದ್ರ ಮೋಲ್ಡೇ ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಮೋಲ್ಡೇ ಇಲ್ಲ ಅದು ಆ್ಯಕ್ಚುಲಿ ಇವಾಗ. ಅದ್ರ ಸ್ಪೇಸ್ಗಳು ಈಗ ಕಷ್ಟ ಸಿಗೋದು ಇವಾಗ. ಹಾಗೆಲ್ಲ ಏನೇ ಇರಲಿ, ಆ ಗಾಡಿ ನೆಗೆಟಿವ್ಸ್ ಏನೇ ಇದ್ರೂ ಕೂಡ ಡೈಕೋರ್ ಎಕ್ಸಿಲೆಂಟ್ ಗಾಡಿ, ಸೂಪರ್ ಗಾಡಿ. ಈಗ ಟಾಟಾ ಸಫಾರಿ ಇಷ್ಟು ಮಟ್ಟಿಗೆ ಬಂದಿರೋದ ಕಾರಣ ಆ ಡೈಕೋರ್ ಇಂಜಿನ್, ಆ ಡೈಕೋರ್ 2.2 ಲೀಟರ್ ಡೈಕೋರ್ ಇಂಜಿನ್, ಅದಾದಮೇಲೆ ಟಾಟಾ ಸಫಾರಿ ಸ್ಟ್ರೋಮು, ಅದರಲ್ಲಿ ವೆರಿ ಕೋರಲ್ಲಿ 400 ಇವೆಲ್ಲ ಮಸ್ತ್ ಗಾಡಿಗಳು. ಟಾಟಾಗಳಲ್ಲಿ ಕೆಲವೊಂದು ಗಾಡಿಗಳು ಅಲ್ಟಿಮೇಟ್ ಆಗಿದೆ. ಇವಾಗ ಬಂದರೆ ಟಾಟಾ ಸಫಾರಿ ಅಷ್ಟೇ, ಬರೀ ಫ್ಯೂಚರ್. ಹೋಪ್ಫುಲಿ ಥ್ಯಾಂಕ್ ಯು ಸೋ ಮಚ್, ಬಾಯ್.